ಮನೆಯಿಂದ ಲೆಫ್ಟು, 3ನೇ ರೈಟು, ಇದು 3ನೇ ಲೆಫ್ಟು. 3ನೇ ರೈಟ್. ಕೊಬ್ಬು ಇಳಿಗೆ ಕೇಳ್ಕೊಂಡೆ ಫೋನ್ ಕೊಡೆ ಅಂತ, ಕೊಡದೆ ಬದಲು ಕೊಟ್ಟಿದ್ದಿದ್ರೆ ಒಳ್ಳೊಳ್ಳೆ ಫೋಟೋ ಹಿಡಿಬೋದಿತ್ತು. ಇಲ್ಲಿ ಅಂಗಡಿ ಎಲ್ಲಿ ಬರುತ್ತೆ? ಕನ್ನಡ ನಯ್ಯಾತ. ಕನ್ನಡ ನಯ್ಯಾತ? ಮತ್ತು ಇನ್ಯಾಕೆ ಈ ಊರಿಗೆ ಬಂದೆ? ಅಣ್ಣ ಅಣ್ಣ, ಇಲ್ಲಿ ಯಾವುದಾದ್ರೂ ಪೆಟ್ಟಿ ಅಂಗಡಿ ಇದೆಯಾ? ಪೆಟ್ಟಿ ಅಂಗಡಿನಾ? ಅಂದರೆ ಸಿಗರೇಟ್ ಅಂಗಡಿನಾ? ಅಲ್ಲಲ್ಲ, ಟೂತ್ ಬ್ರಷ್ ತಗೋಬೇಕಿತ್ತು. ಅದು ಇದ್ದಂಗಿಲ್ಲ, ಇಲ್ಲ ಮುಂದೆ ಹೋಗಿ ನೋಡು, ಸಿಗ್ಬೋದು. ಸರಿ ಅಣ್ಣ. ಅಣ್ಣ, ಇಲ್ಲಿ ಪೆಟ್ಟಿ ಅಂಗಡಿ ಎಲ್ಲಿ ಬರುತ್ತೆ? ಪೆಟ್ಟಿ ಅಂಗಡಿ ನೋಡಿರಿ ಇಲ್ಲೇ. ಏಯ್ ಏಯ್ ಕಳ್ಳ! ಏಯ್ ನಿತ್ಕೊಳ್ಳ! ಎಲ್ಲಪ್ಪ ಹೋದ ಇವನು? ನಾನು 100 ರೂಪಾಯಿ ಬೇರೆ ತಗೊಂಡೋಗ್ಬಿಟ್ಟಿದ್ದಾನೆ. ಎಲ್ಗಪ್ಪ ಬಂದಿದ್ದೀನಿ? ಅಣ್ಣ, ಇಲ್ಲಿ ಯಜಮಾನ್ರ ಮನೆ ಎಲ್ಲಿ ಬರುತ್ತೆ? ಯಾವ ಯಜಮಾನ್ರಪ್ಪ? ಅದೇ ನಮ್ಮ ಲಕ್ಕಿಯಕ್ಕ ಮದುವೆಗೆ ಹೋಗಿದ್ದಾಳಲ್ಲ ಆ ಮನೆ, ಧರ್ಮರಾಜ್ ಅವ್ರ ಮನೆ. ಯಾವ ಧರ್ಮರಾಜು? ಅಡ್ರೆಸ್ ಏನಾರು ಇದೆಯಾ? ಅಡ್ರೆಸ್ ಎಲ್ಲ ಗೊತ್ತಿಲ್ಲ ಅಣ್ಣ. ಅದೇ ಮನೆ ಮುಂದೆ ಸ್ವಿಮ್ಮಿಂಗ್ ಪೂಲ್ ಇದೆ, ದೊಡ್ಡ ಮನೆ. ಪಿನ್ ನಂಬರ್ ಏನಾರು ಗೊತ್ತಾ ನಿಮಗೆ? ಪಿನ್ ನಂಬರ್ ಏನು ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತು. ಅಣ್ಣ ನಿಮ್ಮ ಫೋನ್ ಕೊಡ್ತೀರಾ? ಫೋನ್ ಮಾಡಿಕೊಡ್ತೀನಿ. ಏಯ್, ಫೋನ್ ಕಿತ್ಕೊಂಡು ಹೋಗಿ ಹೊಸ ಪ್ಲಾನ ಇದು. ಸುಮ್ಮನೆ ಹೋದ್ರೆ ಸರಿ. ಈಗ ಇಲ್ಲ ಅಣ್ಣ, ಟೂತ್ ಬ್ರಷ್ ತೊಗೊಳಕ್ಕೆ ಬಂದೆ. ತಲೆ ಮೇಲೆ ಹೊಡೆದು ಕಳಿಸ್ಬಿಡ್ತೀನಿ, ಹೋಗೋ. ಯಾವ ಊರಪ್ಪ ಇದು? ವಾವ್, ನಮ್ಮ ಹುಡುಗನ ರೂಮು ಎಷ್ಟು ಚೆನ್ನಾಗಿದೆ ಅಲ್ಲ? ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಮ ಹುಡುಗನ ರೂಮ್ ಅಲ್ಲ, ನಮ್ಮ ಅಕ್ಕನ ಗಂಡನ ರೂಮ್. ಹಲೋ, ನಿಮ್ಮ ಅಕ್ಕನ ಗಂಡ ಆಗೋಕ್ಕಿಂತ ಮುಂಚೆ ನಾನು ನನ್ನ ಮನಸ್ಸನ್ನ ಆದಿಯವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅವ್ನು ಯಾವನು ಎಳ್ನೀರು ಕಿಟ್ಟಿ ನಿಮ್ಮ ಭಾವ ಆಗ್ತಿದ್ದ, ಮರ್ತೋದ್ಯಾ? ಈ ಫೀಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೇಘ? ಇದನ್ನ ಹಾಕ್ಕೊಂಡಿದ್ರೆ ಹಾದಿಯವ್ರನ್ನೇ ತಬ್ಕೊಂಡಂಗಿದೆ. ಏಯ್, ನನ್ನ ರೂಮ್ ಒಳಗೆ ಯಾಕೆ ಬಂದಿದ್ದೀರಾ? ಇವಳೆ ಅಕ್ಕನ ರೂಮ್ಗೆ ಹೋಗೋಣ ಅಂತ ಕರ್ಕೊಂಡು ಬಂದ್ಬಿಟ್ಲು. ಏನ ಅಕ್ಕನ ರೂಮಾ? ಇದು ನನ್ನ ರೂಮು ರೀ. ನೀವು ಯಾಕ್ರಿ ನನ್ನ ಜಾಕೆಟ್ ಹಾಕೊಂಡಿದ್ದೀರಾ? ಹಾಂ, ನಮ್ಮ ಬಾವನ್ ಜಾಕೆಟ್ ಹಾಕೋಬೇಡ ಅಂತ ಹೇಳ್ದೆ ಬಾವ. ಇವಳು ಕೇಳಲೇ ಇಲ್ಲ, ಹೇಳಿಲ್ವಲ್ಲ ನಿಂಗೆ? ರೀ ತೆಗಿರಿ ತೆಗಿರಿ ಜಾಕೆಟ್ನ. ಬ್ರ್ಯಾಂಡೆಡ್ ಜಾಕೆಟ್ ಅದು. ಫಸ್ಟ್ ಆಫ್ ಆಲ್ ನೀವಿಬ್ರು ನನ್ನ ರೂಮ್ ಒಳಗಡೆ ಬಂದಿರೋದೇ ತಪ್ಪು. ಬಂದಿರೋದಲ್ಲದೆ ನನ್ನ ಜಾಕೆಟ್ ಬೇರೆ ಹಾಕೊಂಡಿದ್ದೀರಾ? ತೆಗಿರಿ ತೆಗಿರಿ ಮೊದಲು. ಬುದ್ಧಿ ಇಲ್ವಾ ನಿಮಗೆ? ಕಂಡು ರೂಮ್ ಒಳಗಡೆ ಬರಬಾರ್ದು ಅಂತ ಗೊತ್ತಾಗಲ್ವಾ ನಿಮಗೆ? ಔಟ್, ಗೆಟ್ ಔಟ್, ಗೆಟ್ ಔಟ್. ಏಯ್, ಯಾಕೋ ಇವ್ರ ಮೇಲೆ ರೇಗಾಡ್ತಿದ್ಯಾ? ಏಯ್, ಎಗ್ರಾಡ್ದೆ ಇನ್ನೇನೇ ಮಾಡ್ತಾರೆ? ನಾನು ಬಾಲ್ಕನಿಲಿ ಇರಬೇಕಾದ್ರೆ ಕಳ್ಳಿರ್ತಾರ ರೂಮ್ ಒಳಗಡೆ ಬಂದಿದ್ದಾರೆ ಇವರು. ನೋಡು, ನಿನಗೆ ಹೇಳ್ದೆ ಕೇಳ್ದೆ ನಿನ್ನ ರೂಮ್ ಒಳಗೆ ಬಂದಿದ್ದಕ್ಕೆ ಅವ್ರ ಹತ್ರ ಸಾರಿ ಕೇಳಿಸ್ತೀನಿ. ಅದು ಬಿಟ್ಟು ಕಳ್ಳಿರ್ಗಿಳಿರಂದ್ರೆ ಚೆನ್ನಾಗಿರಲ್ಲ. ಕಳ್ಳಿರಿ ಅಂದದಕ್ಕೆ ಸಾರಿ, ಆದರೆ ಇವ್ರು ಹೀಗೆ ಬರೋದು ತಪ್ಪು. ಬಂದ್ರೆ ಏನಾಯ್ತು? ಏನ್ ನಿನ್ ಕಿರೀಟ ಕತ್ಕೊಂಡು ಹೋಗಿ ಬಂದಿದ್ದಾರಾ? ಈಗ ಅತ್ತೆ ರೂಮಲ್ಲಿ ನೆಕ್ಲೆಸ್ ಕಲ್ಲೋಗಿರೋದೇ ಸಾಕು, ಕಿರೀಟ ಬೇರೆ ಕಲ್ಲೋಗ್ಬೇಕಾ? ಏನೋ ನೆಕ್ಲೆಸ್ ಕಳ್ದು ಹೋಗಿದ್ಯಾ? ಅಮ್ಮು ಗಿಫ್ಟ್ ಕೊಡೋಕ್ಕೆ ಅಂತ ಅತ್ತೆ ತಂದಿದ್ದ ನೆಕ್ಲೆಸ್ ಕಾಣಿಸ್ತಿಲ್ಲ. ಅದೇ ಟೆನ್ಷನಲ್ಲಿ ಅವ್ರ ರೂಮಲ್ಲಿ ಏನೋ ಕಳ್ದೋಯ್ತು ಅಂತ ನೀನ್ ಯಾಕೆ ಇವ್ರ ಮೇಲೆ ದರ್ಪ ತೋರಿಸ್ತಿದ್ಯಾ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.